ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೋಪಿನಂದಾಸ್ ಲೈಫ್ ಸ್ಟೈಲ್. ಇದು ರಾಘವೇಂದ್ರ ಸ್ವಾಮಿದು 2ನೇ ವಾರದ ವ್ರತದ ಪೂಜೆನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಅಂದರೆ ನಿನ್ನೆ ನಾನು ರಾಘವೇಂದ್ರ ಸ್ವಾಮಿದು 2ನೇ ವಾರ ವ್ರತ ಮಾಡ್ಕೊಂಡಿದ್ದೆ, ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ತುಂಬ ಜನ ರಾಘವೇಂದ್ರ ಸ್ವಾಮಿ ವ್ರತ ಆಗಿರ್ಬೋದು ಅಥವಾ ರಾಘವೇಂದ್ರ ಸ್ವಾಮಿ ಪೂಜೆ ಆಗಿರ್ಬೋದು ತುಂಬ ಮಾಡ್ತಾ ಇರ್ತೀರ. ಸೊ ನಂಬಿಕೆ ಇಲ್ದಿರ ಯಾರೂ ಮಾಡೋದಿಲ್ಲ ಅಲ್ವಾ. ನನಗೂ ಕೂಡ ಒಂದು ಸ್ವಲ್ಪ ದಿನದ ಮುಂಚೆವರೆಗೂ ನನಗೆ ರಾಘವೇಂದ್ರ ಸ್ವಾಮಿ ಅಂದರೆ ಮಂತ್ರಾಲಯದಲ್ಲಿ ಇರ್ತಾರೆ ಇಷ್ಟೇ ಗೊತ್ತಿದ್ದು. ಬಟ್ ಆದರೆ ನಂಬೋದಕ್ಕೆ ಶುರು ಮಾಡಿದ್ಮೇಲೆ ಗೊತ್ತಾಗಿದ್ದು, ನಾವು ಲಾಸ್ಟ್ ಟೈಮ್ ಮಂತ್ರಾಲಯಕ್ಕೆ ಹೋಗಬೇಕು ಅನ್ನೋ ಟೈಮಲ್ಲೂ ಅಷ್ಟೇ ನಮಗೊಂದು ಒಳ್ಳೆಯದಾಗಿತ್ತು. ಸೊ ನಂಬಿದ್ರೆ ಎಲ್ಲನೂ ಒಳ್ಳೆಯದಾಗುತ್ತೆ ಅಂತ ಅಂತಾರಲ್ವ, ಅದೇ ಥರ. ಸೊ ಅದಕ್ಕೋಸ್ಕರ ಸರಿ ಆಯಿತು ಅಂತ ಹೇಳಿಬಿಟ್ಟು ನಾನು ವ್ರತನ ಸ್ಟಾರ್ಟ್ ಮಾಡಿದ್ದೀನಿ. ಇದು 2ನೇ ವಾರದ ವ್ರತ. ಆ್ಯಕ್ಚುಲಿ 3ನೇ ವಾರ ಆಗಬೇಕಿತ್ತು, ಬಟ್ ಆದರೆ ಲೇಡೀಸ್ ಪ್ರಾಬ್ಲಮಿಂದ ಇದು 2ನೇ ವಾರದ ವ್ರತ. ಸೊ ನಿಮ್ಮಲ್ಲೂ ಕೂಡ ತುಂಬ ಜನ ವ್ರತನ ಮಾಡ್ಕೊಳ್ತಾ ಇರ್ತೀರ, ನಂಬಿರ್ತೀರ. ಸೊ ಅದು ಖಂಡಿತವಾಗ್ಲೂ ಕೆಲವೊಬ್ರಿಗೆ ಆಗಿರುತ್ತೆ, ಕೆಲವೊಬ್ಬರಿಗೆ ನಿಧಾನಕ್ಕೆ ಆಗುತ್ತೆ. ನನಗೂ ಕೂಡ ಅಷ್ಟೇ ನಿಧಾನಕ್ಕೆ ಆಗಲಿ ಅಥವಾ ಬೇಗನೆ ಆಗಲಿ ಅದೆಲ್ಲ ನನಗೆ ಏನು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಬಟ್ ಆದರೆ ನಂಬಿಕೆ ಇಟ್ಟು ಪೂಜೆ ಮಾಡೋದು ನಮ್ಮ ಕರ್ತವ್ಯ ಅಲ್ವಾ. ಯಾವುದೇ ದೇವ್ರಿಗಾಗಲಿ ನಾವು ನಂಬಿಕೆ ಇಟ್ಟು ಪೂಜೆ ಮಾಡಿದ್ರೆ ಯಾವುದೋ ಒಂದು ರೂಪದಲ್ಲಿ ನಮ್ಮನಿಗೆ ದಯೆ ತೋರ್ತಾನೆ ಅನ್ನೋದು ನನ್ನ ಒಂದು ಉದ್ದೇಶ ಅಷ್ಟೇ ಅಲ್ಲ. ನಾನು ಯಾವುದಾದ್ರು ಒಂದು ದೇವ್ರನ್ನ ನಂಬಿದ್ರೆ 100% ನಂಬಿ ಪೂಜೆ ಮಾಡ್ತೀನಿ. ಸೊ ಸುಮ್ಮನೆ ಏನೋ ಅವ್ರು ಮಾಡ್ತಿದ್ದಾರೆ ಇವ್ರು ಮಾಡ್ತಿದ್ದಾರೆ ಅಂತ ಅಂದ್ಕೊಂಡು ನಾನು ಯಾವ ದೇವ್ರಿಗೂ ಪೂಜೆ ಮಾಡೋದಕ್ಕೆ ಹೋಗಲ್ಲ. ಸೊ ರಾಘವೇಂದ್ರ ಸ್ವಾಮಿಗೂ ಅಷ್ಟೇ ನಾನು 100% ನಂಬಿ ಮಾಡ್ತಾಯಿದ್ದೀನಿ. ಅದು ನನಗಿರೋ ಪ್ರಾಬ್ಲಮ್ಸ್ ಏನೇ ಆಗಿರಲಿ, ಸೊ ಎಲ್ಲ ಆ ತಂದೆನೇ ನೋಡ್ಕೊಳ್ತಾನೆ ಅನ್ನೋ ಒಂದು ಉದ್ದೇಶದಿಂದ ಬಿಟ್ಬಿಟ್ಟಿದ್ದೀನಿ ಅಷ್ಟೇ. ನಾನು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ತಿಲ್ಲ. ಮಾರ್ನಿಂಗ್ ನಾನು ಪೂಜೆ ಮಾಡ್ಕೊಳ್ಳೋಕೆ ಆಗಲಿಲ್ಲ, ಸೊ ಅದಕ್ಕೆ ಈವ್ನಿಂಗು ಬಾಗಿಲೆಲ್ಲ ಸ್ವಲ್ಪ ಮಾಪ್ ಹಾಕ್ಕೊಂಡು ಮತ್ತು ರಂಗೋಲಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಾವು ಎನಿವೇ ಗೇಟ್ ಹತ್ರ ರಂಗೋಲಿ ಹಾಕ್ಕೊಂಡಿರ್ತೀವಿ, ಬಟ್ ಬಾಗಿಲ ಹತ್ರ ಹಾಕ್ಕೊಳ್ಳೋಕ್ಕಾಗಲ್ಲ. ಅದಕ್ಕೋಸ್ಕರ ಈ ಒಂದು ರಂಗೋಲಿದು ಚಾಕ್ ಪೀಸ್ ಥರ ಬರುತ್ತೆ, ಅದನ್ನು ತೊಗೊಂಡು ಬಂದು ಅದರಲ್ಲೇ ರಂಗೋಲಿ ಎಲ್ಲ ಬಿಡಿಸ್ಕೊಂಡಿದ್ದೆ. ನಮ್ಮ ಪಾಪು ಕೂಡ ಮೇಲೆ ಹೋಗಿ ಸ್ನಾನ ಮಾಡ್ಕೊಂಡೆಲ್ಲ ಬಂದಿದ್ದ. ಆಮೇಲೆ ತುಳಸಿ ಕಟ್ಟೆ ಹತ್ರ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನೀರೆಲ್ಲ ಹಾಕಿ ತುಳಸಿ ಕಟ್ಟೆನ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ನಾರ್ಮಲಾಗಿ ಗುರುವಾರ ತುಳಸಿ ಕಟ್ಟೆನ ತೊಳ್ಕೊಳ್ತೀನಿ. ಮುಂಚೆ ಎಲ್ಲ ತೊಳಿತಾ ಇರಲಿಲ್ಲ, ಬಟ್ ಅದು ಯಾವಾಗಿಂದ ಪೂಜೆ ಮಾಡೋಕ್ಕೆ ಶುರು ಮಾಡಿದ್ನೋ ಆವಾಗಲಿಂದ ತುಳಸಿ ಕಟ್ಟೆನೆಲ್ಲ ತೊಳ್ಕೊಳ್ತೀನಿ. ಸೊ ಈ ರೀತಿ ನೀರೆಲ್ಲ ಹಾಕಿ ತೊಳ್ಕೊಳ್ತಾ ಇದ್ದೀನಿ. ನಮ್ಮ ಮನೆ ಹತ್ರ ಇತ್ತೀಚೆಗೆ ತುಳಸಿ ಚೆನ್ನಾಗಿ ಬರ್ತಿರ್ಲಿಲ್ಲ. ನಾನು ಯಾವಾಗಿಂದ ಈ ಒಂದು ವ್ರತನ ಮಾಡೋಕ್ಕೆ ಶುರು ಮಾಡಿದ್ನೋ ಆವಾಗಿಂದ ತುಳಸಿ ಕೂಡ ತುಂಬಾ ಚೆನ್ನಾಗಿ ಬರ್ತಿದೆ. ನಾನು ಅದನ್ನು ಅಬ್ಸರ್ವ್ ಮಾಡಿದೆ. ನೆನ್ನೆನೇ ಹೂವು ಅಂದರೆ ಬುಧವಾರನೇ ಹೂವು ಎಲ್ಲ ತೊಗೊಂಡು ಬಂದುಬಿಟ್ಟಿದ್ದೆ ಪೂಜೆಗಂತಲೇ. ತುಳಸಿ ಹಾಗೆ ಶಾಮಂತಿ ಅದೆಲ್ಲ ತೊಗೊಂಡು ಬಂದಿದ್ದೆ. ಸೊ ಅದಕ್ಕೋಸ್ಕರ ತುಳಸಿನ ದೇವರಿಂದೆ ನನ್ನ ಹತ್ರ ಫೋಟೋ ಇಲ್ಲ, ಈ ಥರ ವಿಗ್ರಹ ಮಾತ್ರ ಇರೋದು. ಸೊ ಅದಕ್ಕೋಸ್ಕರ ತುಳಸಿನ ಹಿಂದೆ ಇಟ್ಟು ಅದು ಒಂಥರ ತುಳಸಿ ಕಟ್ಟೆ ಥರ ಫೀಲ್ ಆಗುತ್ತಲ್ವ, ಆ ರೀತಿ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಸೊ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಪೂಜೆಗೆ ನಮ್ಮ ಹತ್ರ ಏನಿದ್ರು ಇರುತ್ತೋ ಅದನ್ನು ಇಟ್ಕೊಂಡು ಪೂಜೆ ಮಾಡ್ಕೋಬೇಕೇ ಹೊರತು ದೇವ್ರು ಇದೇ ಬೇಕು ಅದೇ ಬೇಕು ಅಂತ ಕೇಳಲ್ಲ ಅಲ್ವಾ. ಸೊ ನಾವು ನೆಕ್ಸ್ಟ್ ವೀಕು ರಾಘವೇಂದ್ರ ಸ್ವಾಮಿ ಅಂದರೆ ಮಂತ್ರಾಲಯಕ್ಕೆ ಹೋಗ್ತಾಯಿದ್ದೀವಿ. ಅಲ್ಲಿ ಹೋದ್ಮೇಲೆ ನಾನು ಫೋಟೋ ತೊಗೊಬರೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಸೊ ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು. ಹಾಗೆ ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ನಾನು ಕೇಸರಿ ಬಾತ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ವೀಕು ಅವಲಕ್ಕಿ ಎಲ್ಲ ಏನೋ ಮಾಡಿದ್ದೆ. ಸೊ ಈ ವೀಕು ಕೇಸರಿ ಬಾತ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕೇಸರಿ ಬಾತ್ ಮಾಡ್ಕೊಳ್ತಾ ಇದ್ದೀನಿ. ಕೇಸರಿ ಬಾತ್ ಮಾಡಿಕೊಂಡು ನೈವೇದ್ಯಕ್ಕೆ ಅಂತ ಇಡ್ತಾಯಿದ್ದೀನಿ. ಏನಿಲ್ಲ, ಸ್ವಲ್ಪ ಏನು ತುಪ್ಪ ಹಾಕಿಬಿಟ್ಟು ದ್ರಾಕ್ಷಿ ಗೋಡಂಬಿ ಹಾಕಿ ರವೆನ ಹಾಕ್ಕೊಂಡಿದ್ದೆ, ಹುರಿದಿಟ್ಕೊಂಡಿದ್ದೆ ರವೆನ. ಸೊ ಡೈರೆಕ್ಟಾಗಿ ಹಾಕ್ಕೊಂಡು ಸಕ್ಕರೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಂಡು ನೀರು ಹಾಕಿ ಸ್ವಲ್ಪ ಕಲರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೆ ಅಷ್ಟೇ. ಟೇಸ್ಟ್ ಕೂಡ ಮಾಡೋಕ್ಕೆ ಹೋಗಲಿಲ್ಲ, ಶುಗರ್ ಎಷ್ಟಿದೆ ಏನು ಅಂತ ಹೇಳಿ. ಬಟ್ ಆದರೆ ತುಂಬಾ ಚೆನ್ನಾಗಿ ಬಂದಿತ್ತು. ನೈವೇದ್ಯಕ್ಕೆಲ್ಲ ಇಟ್ಟಿದ್ದಾದಮೇಲೆ ನಾನು ಟೇಸ್ಟ್ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಸೊ ಕೇಸರಿ ಬಾತ್ ಎಲ್ಲ ಮಾಡಿಕೊಂಡು ನೈವೇದ್ಯಕ್ಕೆಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿದೆ. ಪೂಜೆ ಎಲ್ಲ ಮಾಡಿದ್ದಾದಮೇಲೆ ನಾನು ಎವ್ರಿ ಗುರುವಾರ ರಾಘವೇಂದ್ರ ಸ್ವಾಮಿದು ದೇವಸ್ಥಾನ ಅಥವಾ ಮಠಕ್ಕೆ ಹೋಗ್ತಾಯಿದ್ದೀನಿ. ನನಗೆ ನಿಯರಲ್ಲಿ ಎಲ್ಲೂ ಮಠ ಇಲ್ಲ, ದೇವಸ್ಥಾನ ಇದೆ. ಸೊ ಅಲ್ಲಿಗೆ ಹೋಗ್ತೀನಿ. ನೈವೇದ್ಯ ಎಲ್ಲ ಇಟ್ಟು ಇವಾಗ ಫಸ್ಟು ಮನೆಯಲ್ಲಿ ಪೂಜೆ ಮಾಡ್ಕೊಳ್ತಾ ಇದ್ದೀನಿ.
ಮನೆಯಲ್ಲಿ ಈ ರೀತಿ ಪೂಜೆ ಮಾಡ್ಕೊಂಡಿದ್ದೆ. ಪೂಜೆ ಎಲ್ಲ ಮಾಡ್ಕೊಂಡಿದ್ದ ಆದಮೇಲೆ ನಾನಿವಾಗ ನನಗೆ ನಿಯರಲ್ಲಿರುವಂತಹ ರಾಘವೇಂದ್ರ ಸ್ವಾಮಿದು ಮಂಟಪ ಥರ ಇದೆ, ಅಂದರೆ ಚಿಕ್ಕದಾಗಿ ದೇವಸ್ಥಾನ ಥರ ಇದೆ, ಅಲ್ಲೇ ಹೋಗಿದ್ದೆ. ಆಂಜನೇಯ ದೇವಸ್ಥಾನದಲ್ಲಿ ಅದು ಆ್ಯಕ್ಚುಲಿ ಇರೋದು. ಸೊ ಅಲ್ಲೇ ಹೋಗಿಬಿಟ್ಟು ರಾಘವೇಂದ್ರ ಸ್ವಾಮಿಗೆ ಕೈ ಮುಗಿದ್ಕೊಂಡು ಬಂದೆ. ಇವಾಗ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ರಾಘವೇಂದ್ರ ಸ್ವಾಮಿ ದೇವರ ಹತ್ರ ಬಂದಿದ್ದೆ. ಸೊ ಇದು 2ನೇ ವಾರದ ವ್ರತ ನಾನು ಮಾಡಿದ್ದು. 2ನೇ ವಾರದ ವ್ರತ ನಂದು ಮುಗ್ದಿರೋದು. ಇವಾಗ ನನಗೆ ಎಲ್ಲೂ ರಾಘವೇಂದ್ರ ಸ್ವಾಮಿದೆ ಅಂತ ಹೇಳ್ಬಿಟ್ಟು ಎಲ್ಲೋ ದೇವಸ್ಥಾನಗಳಿಲ್ಲ. ಸೊ ಅದಕ್ಕೋಸ್ಕರ ಸರಿ ಆಯಿತು ಅಂತ ಹೇಳಿ ಇಲ್ಲೇ ಆಂಜನೇಯ ದೇವಸ್ಥಾನದಲ್ಲಿ ಪುಟ್ಟದಾಗಿ ಒಂದು ರಾಘವೇಂದ್ರ ಸ್ವಾಮಿದು ಮಂಟಪ ಥರ ಕಟ್ಟಿದ್ರು, ಇಲ್ಲೇ ಬರೋಣ ಅಂತ ಹೇಳಿಬಿಟ್ಟು ಬಂದಿದ್ದೆ. ಸೊ ಪೂಜೆ ಎಲ್ಲ ಮುಗ್ದಿದೆ, ಆಯಿತು, ಮನೆಯಲ್ಲೂ ಮಾಡ್ಕೊಂಡು ಬಂದೆ. ಹಾಗೆ ಇಲ್ಲಿ ನಾನು ತುಳಸಿ ತರೋದು ಮರ್ತೋದೆ ಇತ್ತು, ಮನೇಲಿ ತೊಗೊಂಡ್ಬರೋಣ ಅಂತ ಅಂದ್ಕೊಂಡೆ. ಸರಿ ಬಿಡು ಅಂತ ನಾನು ಹಂಗೆ ಬಂದುಬಿಟ್ಟೆ, ಮರ್ತೋಗ್ಬಿಟ್ಟು. ನೆಕ್ಸ್ಟ್ ವೀಕಿಂದ ತೊಗೊಂಡು ಬರ್ತೀನಿ ಎಲ್ಲರಿಗೂ ಕೂಡ. ನೀವು ಈ ನನ್ನ ಕಷ್ಟ ಏನಿದೆಯೋ ಅದನ್ನ ಹೇಳ್ಕೊಂಡೆ. ಕಷ್ಟ ಇರೋದಕ್ಕೆ ಅಲ್ವಾ ನಾವು ಈ ವ್ರತಗಳೆಲ್ಲ ಮಾಡ್ತೀವಿ. ಸೊ ಮೇಯ್ನ್ ನಾನು ಯೂಟ್ಯೂಬ್ ಚಾನಲ್ ಮೋಟಿವೇಶನ್ ರಾಘವೇಂದ್ರ ಸ್ವಾಮಿ ಹತ್ರ ಕೇಳ್ಕೊಂಡಿದ್ದೀನಿ. ಮಾಡಿಸ್ಬೇಕು ಅನ್ನೋ ಇಚ್ಛೆ ಇದ್ದರೆ ಮಾಡಿಸ್ತಾರೆ, ಮಾಡಿಸ್ಬಾರ್ದು ಅನ್ನೋ ಇಚ್ಛೆ ಇದ್ದರೆ ಏನು ಮಾಡೋಕ್ಕಾಗಲ್ಲ. ನಾವು ಪಡೋ ಕಷ್ಟ ನಾವು ಪಡೋಣ. ರಾಘವೇಂದ್ರ ಸ್ವಾಮಿಗೆ ಬಿಡ್ತಾ ಇದ್ದೀನಿ ನಾನು. ಆ ತಂದೆಗೆ ಮಾಡಿಸ್ಬೇಕು ಅಂತ ಇದ್ದರೆ ಮಾಡಿಸ್ತೀನಿ, ಇಲ್ಲ ಅಂತಂದರೆ ಏನು ಮಾಡೋಕ್ಕೂ ಆಗಲ್ಲ. ನಾನು ಮತ್ತೆ ಪ್ರಯತ್ನ ಪಡ್ತೀನಿ, ನನ್ನ ಕಷ್ಟ ನಾನು ಪಡ್ತಾನೇ ಇರ್ತೀನಿ. ಸೊ ನಿಮ್ಮಲ್ಲೂ ಕೂಡ ತುಂಬ ಜನ ವ್ರತನ ಮಾಡ್ಕೊಳ್ತಾ ಇರ್ತೀನಿ ಅಂತ ಅನಿಸುತ್ತೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಇವತ್ತು ನಾನು ಉಪವಾಸ ಇದ್ದೆ, ಮನೆಗೆ ಹೋಗಿ ಉಪವಾಸನ ಬಿಡ್ತೀನಿ ಗೈಸ್. ಸೊ ರಾಘವೇಂದ್ರ ಸ್ವಾಮಿ ನಿಮ್ಮೆಲ್ಲ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಮನೆಗೆ ಹೋದ್ಮೇಲೆ ನಾನು ಹೇಳ್ದಂಗೆ ದೇವಸ್ಥಾನದಿಂದ ಬಂದ ಮೇಲೆ ನಾನು ಉಪವಾಸನ ಬಿಡ್ತಾ ಇದ್ದೀನಿ. ಸೊ ಬಸ್ಸಾರು ಮಾಡಿದ್ದೆ, ಬಸ್ಸಾರು ಮತ್ತು ರೈಸ್, ಹಾಗೆ ಸ್ವಲ್ಪ ಕೇಸರಿಬಾತ್ ನೈವೇದ್ಯಕ್ಕೆ ಮಾಡಿದ್ನಲ್ವ ಅದು ಕೂಡ ಇಟ್ಕೊಂಡಿದ್ದೀನಿ. ಅದಾದಮೇಲೆ ನಾನು ತುಂಬ ರಾಘವೇಂದ್ರ ಸ್ವಾಮಿದು ರೀಲ್ ನೋಡ್ತಾ ಇದ್ದೆ. ನಾವೆಲ್ಲರೂ ಹೋಗ್ಬಿಟ್ಟು ಬಂದ ಮೇಲೆ ದೇವ್ರು ಹೂವು ಕೊಟ್ಟಿರ್ತಾರಂತ, ಸರಿ ಅಂತ ಹೇಳ್ಬಿಟ್ಟು ನಾನು ಹೋಗಿ ದೇವ್ರ ಮನೇಲಿ ಆಮೇಲೆ ನೋಡಿದ್ದು ನೈಟು. ನೋಡಿ 2 ಹೂವು ಕೊಟ್ಟಿದ್ರು, ತುಂಬಾ ಖುಷಿ ಆಯಿತು. ಮೇ ಬಿ ತುಳಸಿ ಸ್ವಲ್ಪ ಬಾಡೋಗಿರೋ ಥರ ಆಗಿದ್ದಕ್ಕೆ ಹೂವು ಬಿತ್ತೋ ಏನೋ ನನಗಂತೂ ಗೊತ್ತಿಲ್ಲ, ಬಟ್ ದೇವರೇ ಕೊಟ್ಟರು ಅಂತ ನಾನು ಅಂದ್ಕೊಳ್ತೀನಿ ಗೈಸ್. ಇಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಗೈಸ್. ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನಿಮಗೆ ರಾಘವೇಂದ್ರ ಸ್ವಾಮಿ ಮೇಲೆ ಯಾವ ರೀತಿ ಒಪಿನಿಯನ್ ಇದೆ ಅಂತ ಹೇಳ್ಬಿಟ್ಟು ಪ್ಲೀಸ್ ಕಮೆಂಟ್ ಮಾಡಿ ಗೈಸ್.